ಹಲೋ ನಮಸ್ಕಾರ. ರಿಲೀಸ್ ಆಗಲು ತಯಾರಾಗ್ತಾ ಇದೆ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಸಿನಿಮಾದ ಒಫಿಷಿಯಲ್ ಟ್ರೈಲರ್. ಹಾಗೆ ವಿಜಯ್ ಅಭಿನಯದ ದಿ ಕೋರ್ಟ್ ಎನ್ನುವ ಸಿನಿಮಾದ ಟ್ರೈಲರ್ ರಿಲೀಸ್ ಡೇಟ್ ಕನ್ಫರ್ಮ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಅದಕ್ಕಿಂತಲೂ ಮೊದಲು ನೀವು ಕನ್ನಡದ ಮೊದಲ ವೆಬ್ ಸೀರೀಸ್ ಆಗಿರುವ ಏಕಂ ಎನ್ನುವ ವೆಬ್ ಸೀರೀಸ್ ಅನ್ನು ನೋಡಬೇಕಾಗಿದ್ರೆ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೇನೆ. ಮೂವಿ ಮ್ಯಾನ್ 10 ಎನ್ನುವ ಕೂಪನ್ ಕೋಡ್ ಅನ್ನು ನೀವು ಬಳಸಿಕೊಂಡ್ರೆ ನಿಮಗೆ 10% ಡಿಸ್ಕೌಂಟ್ನಲ್ಲಿ ಈ ಏಕಂ ಸೀರೀಸ್ ಅನ್ನು ನೋಡಬಹುದು. ಈ ವಿಡಿಯೋ ನೋಡಿ ಆದ್ಮೇಲೆ ಆಗುವವರೆಲ್ಲರೂ ಈ ಸೀರೀಸ್ ಅನ್ನು ನೋಡಲು ಪ್ರಯತ್ನ ಪಡಿ. ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಶಿವಣ್ಣನ ಪುತ್ರಿ ನಿವೇದಿತಾ ಶಿವರಾಜ್ ಕುಮಾರ್ ನಿರ್ಮಾಣ ಮಾಡಿ ಹೊಸದಾಗಿ ತಯಾರಾಗ್ತಾ ಇರುವ ಕನ್ನಡ ಚಿತ್ರವಾಗಿದೆ ಫೈರ್ಫ್ಲೈ ಎನ್ನುವ ಸಿನಿಮಾ. ಈ ಸಿನಿಮಾವನ್ನು ವಂಶಿ ನಿರ್ದೇಶನ ಮಾಡ್ತಾ ಇದ್ದು, ವಂಶಿ ಅವರ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಿದ್ದಾರೆ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ರಚನಾ ಇಂದರ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಶಿವಣ್ಣ ಒಂದು ಕ್ಯಾಮಿಯೋ ರೋಲ್ನಲ್ಲಿ ಕಾಣಿಸಿಕೊಳ್ತಾ ಇದ್ದು, ಈ ಚಿತ್ರವು ಈ ಬರುವ ದೀಪಾವಳಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಹೊಸದಾಗಿ ಡೋಳ್ ಧನಂಜಯ ಅವರ ಡೋಳಿ ಪಿಕ್ಚರ್ಸ್ ಕಳೆದ ವರ್ಷ ನಿರ್ಮಾಣ ಮಾಡಿ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಆರ್ಕೆಸ್ಟ್ರಾ ಮೈಸೂರು ಎನ್ನುವ ಸಿನಿಮಾ. ಈ ಸಿನಿಮಾವು ಆ ಬಳಿಕ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗಿತ್ತು, ಮತ್ತೆ ಅದರಲ್ಲಿ ಇರಲಿಲ್ಲ. ಇದೀಗ ಈ ಸಿನಿಮಾವು ಮತ್ತೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದ್ದು, ಈ ಸಿನಿಮಾಕ್ಕೆ OTTಯಲ್ಲಿ ಥಿಯೇಟರ್ಗಳಲ್ಲೂ ಕೂಡ ಒಂದೊಳ್ಳೆಯ ರೆಸ್ಪಾನ್ಸ್ ಕೇಳಿ ಬಂದಿದೆ. ಕನ್ನಡದಿಂದ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಇದು ಎಂಥ ಲೋಕವಯ್ಯ ಎನ್ನುವ ಸಿನಿಮಾ. ಆಗಸ್ಟ್ 9ಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಅನಿರುದ್ಧ್ ಜದ್ಕರ್, ನಿಧಿ ಸುಬ್ಬಯ್ಯ, ರಚನಾ ಇಂದರ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಒಂದು ಕನ್ನಡ ಚಿತ್ರವಾಗಿತ್ತು ಶೆಫ್ ಚಿದಂಬರ ಎನ್ನುವ ಸಿನಿಮಾ. ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಆವರೇಜ್ ರೆಸ್ಪಾನ್ಸ್ ಕೇಳಿ ಬಂದಿದ್ದು, ಇದೀಗ ಈ ಸಿನಿಮಾವು ಈ ಬರುವ ಜುಲೈ 24ಕ್ಕೆ ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ OTT ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಹೊಸದಾಗಿ ಮಲಯಾಳಂನಿಂದ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಆಸಿಫ್ ಅಲಿ ಅಭಿನಯದ ತಲವನ್ ಎನ್ನುವ ಸಿನಿಮಾ. ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಒಂದೊಳ್ಳೆಯ ರೆಸ್ಪಾನ್ಸ್ ಕೇಳಿಬಂದು ಚಿತ್ರವು ಥಿಯೇಟರ್ಗಳಲ್ಲಿ ಸಕ್ಸಸ್ ಅನ್ನು ಕೂಡ ಕಂಡಿದೆ. ಈ ಬರುವ ಆಗಸ್ಟ್ ತಿಂಗಳಲ್ಲಿ ಸಿನಿಮಾವು ಸೋನಿ ಲಿವ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕೂಡ ಇದೆ. ಇದೀಗ ಈ ಸಿನಿಮಾದ 2ನೇ ಭಾಗದ ಘೋಷಣೆಯಾಗಿದ್ದು, ಸಿನಿಮಾದ 2ನೇ ಭಾಗದ ಚಿತ್ರೀಕರಣವನ್ನು ಈ ವರ್ಷದ ಕೊನೆಯಿಂದ ಆರಂಭ ಮಾಡಲು ಸಿನಿಮಾ ತಂಡವು ಸದ್ಯಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ತಮಿಳು ನಟ ಅಜಿತ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ವಿದಾ ಮುಯರ್ಚಿ ಎನ್ನುವ ಸಿನಿಮಾ. ಸಿನಿಮಾವು ಈ ಬರುವ ದೀಪಾವಳಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಇದೀಗ ಚಿತ್ರದ ಟೀಸರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಲು ತಯಾರಿ ನಡೆಸ್ತಾ ಇದ್ದಾರೆ. ಆಗಸ್ಟ್ ಮಿಡ್ನಲ್ಲಿ ಈ ಸಿನಿಮಾದ ಒಫಿಷಿಯಲ್ ಟೀಸರ್ ರಿಲೀಸ್ ಆಗ್ತಾ ಇದ್ದು, ಕೆಲವೇ ದಿನಗಳಲ್ಲಿ ಟೀಸರ್ ರಿಲೀಸ್ ಡೇಟ್ ಕುರಿತಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಕೂಡ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ. ಧ್ರುವ ಸರ್ಜಾ ಅಭಿನಯದಲ್ಲಿ ಈ ಬರುವ ಅಕ್ಟೋಬರ್ 11ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ AP ಅರ್ಜುನ್ ನಿರ್ದೇಶನದ ಮಾರ್ಟಿನ್ ಎನ್ನುವ ಸಿನಿಮಾ. ಒಂದು ದೊಡ್ಡ ಮಟ್ಟಿನಲ್ಲೇ ಚಿತ್ರವನ್ನು ಮೇಕಿಂಗ್ ಮಾಡಲಾಗಿದ್ದು, ಈಗಾಗಲೇ ಸಿನಿಮಾದ ಪೋಸ್ಟರ್ಗಳಿಂದ ಚಿತ್ರವು ಒಳ್ಳೆಯ ನಿರೀಕ್ಷೆಯನ್ನು ಹುಟ್ಟು ಹಾಕಿಕೊಂಡಿದೆ. ಸಿನಿಮಾ ತಂಡವು ಸಿನಿಮಾದ ಒಂದು ಪೋಲ್ ಅನ್ನು ನಡೆಸಿ ನಿಮಗೆ ಯಾವ ಅಪ್ಡೇಟ್ ಬೇಕು ಎನ್ನುವ ಮಾಹಿತಿಯನ್ನು ಕೇಳಿದ್ರು. ಇದೀಗ ಈ ಪೋಲ್ ಅಂತ್ಯವಾಗಿದ್ದು, ಎಲ್ಲರೂ ಕೂಡ ಇದೀಗ ಅಂದುಕೊಂಡಂತೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಆದ್ದರಿಂದಲೇ ಇದೀಗ ಚಿತ್ರದ ಟ್ರೈಲರ್ ಅನ್ನು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಈ ಬರುವ ಜುಲೈ 29ಕ್ಕೆ ಸಿನಿಮಾದ ಪ್ರೆಸ್ ಮೀಟ್ ನಡೀತಾ ಇದೆ. ಆ ಸಂದರ್ಭದಲ್ಲಿ ಸಿನಿಮಾದ ಟ್ರೈಲರ್ ಕುರಿತಾದ ರಿಲೀಸ್ ಡೇಟ್ ಕುರಿತಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ. ಈ ಚಿತ್ರಕ್ಕೆ 2 ಟ್ರೈಲರ್ ಇರಲಿದ್ದು, ಮೊದಲ ಟ್ರೈಲರ್ ಇವಾಗ ರಿಲೀಸ್ ಆದರೆ ಅಕ್ಟೋಬರ್ ಮೊದಲ ವಾರದಲ್ಲಿ ಅಥವಾ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಸಿನಿಮಾದ 2ನೇ ಟ್ರೈಲರ್ ಅನ್ನು ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಿನಿಮಾದ ಮೊದಲ ಟ್ರೈಲರ್ ರಿಲೀಸ್ ಆದ ಬಳಿಕ ಸಿನಿಮಾದ ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಮಾಡಲು ಸದ್ಯಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಿನಿಮಾದ BGM ಕೂಡ ಒಂದೊಳ್ಳೆ ನಿರೀಕ್ಷೆಯನ್ನೇ ಹುಟ್ಟು ಹಾಕಿಕೊಂಡಿದ್ದು, ಸಿನಿಮಾದ ಅಪ್ಡೇಟ್ಗಾಗಿ ಕಾದು ನೋಡುವ. ತಮಿಳು ನಟ ದಳಪತಿ ವಿಜಯ್ ಅವರ ಲಿಯೋ ಎನ್ನುವ ಚಿತ್ರದ ಸಕ್ಸಸ್ನ ಬಳಿಕ ಮುಂದೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಹೊಸದಾದ ಚಿತ್ರವಾಗಿದೆ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಎನ್ನುವ ಸಿನಿಮಾ. ಈ ಬರುವ ಸೆಪ್ಟೆಂಬರ್ 5ಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಮಾನಾಡು ಎನ್ನುವ ಸೂಪರ್ ಹಿಟ್ ಸಿನಿಮಾವನ್ನೇ ನಿರ್ದೇಶನ ಮಾಡಿರುವ ವೆಂಕಟ್ ಪ್ರಭು ನಿರ್ದೇಶನದಲ್ಲಿ ಈ ಸಿನಿಮಾವು ಬರ್ತಾ ಇದೆ. ಸಿನಿಮಾದಲ್ಲಿ ಪ್ರಭುದೇವ್ ಕೂಡ ಒಂದು ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಿದ್ದಾರೆ. ಇದು ಒಂದು ಡಬಲ್ ರೋಲ್ ಸಿನಿಮಾ ಕೂಡ ಹೌದು. ಇದೀಗ ಚಿತ್ರತಂಡವು ಚಿತ್ರದ ಟ್ರೈಲರ್ ಅನ್ನು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಈ ಬರುವ ಆಗಸ್ಟ್ 15ಕ್ಕೆ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಲಿದೆ ಎನ್ನುವ ಹೊಸದೊಂದು ಮಾಹಿತಿ ಇದೀಗ ಕೇಳಿಬಂದಿದೆ. ದಳಪತಿ ವಿಜಯ್ ಅವರ ಕೆರಿಯರ್ನಲ್ಲಿ ರಿಲೀಸ್ ಆಗಿರುವ ಸಿನಿಮಾಗಳಲ್ಲಿ ಅತಿ ದೊಡ್ಡ ರಿಲೀಸ್ಗೆ ಈ ಸಿನಿಮಾವು ಸಜ್ಜುಗೊಂಡಿದ್ದು, ಆ ಬಳಿಕ ಅವರ ಕೆರಿಯರ್ನ ಕೊನೆಯ ಸಿನಿಮಾ ದಳಪತಿ 69 ಎನ್ನುವ ಸಿನಿಮಾವು ಬರ್ತಾ ಇದೆ. ಸಿನಿಮಾದ ಅಪ್ಡೇಟ್ ಈ ಚಿತ್ರ ರಿಲೀಸ್ ಆಗುವ ಸಂದರ್ಭದಲ್ಲಿ ಬರುವ ಚಾನ್ಸಸ್ಗಳು ಕೂಡ ಇದೆ. ದಳಪತಿ 69 ಎನ್ನುವ ಸಿನಿಮಾವನ್ನು ವಿನೋದ್ ನಿರ್ದೇಶನ ಮಾಡಿ ನಮ್ಮ ಕನ್ನಡದ ನಿರ್ಮಾಣ ಸಂಸ್ಥೆ KVN ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಕೂಡ ಮಾಡಲಿದ್ದಾರೆ. ಹೋಮನೆ ಫಿಲ್ಮ್ಸ್ ನಿರ್ಮಾಣ ಮಾಡಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಬಗೀರಾ ಎನ್ನುವ ಸಿನಿಮಾ. ಸಿನಿಮಾವು ಅಂದುಕೊಂಡಂತೆ ಆಗಿದ್ರೆ ಈಗಾಗಲೇ ಥಿಯೇಟರ್ಗೂ ಕೂಡ ರಿಲೀಸ್ ಆಗಬೇಕಿತ್ತು. ಆದರೆ ಹಲವಾರು ಕಾರಣಾಂತರಗಳಿಂದ ಹಲವಾರು ತಿಂಗಳುಗಳಿಂದ ಸಿನಿಮಾದ ಶೂಟಿಂಗ್ ಪೋಸ್ಟ್ಪೋನ್ ಆಗಿ ಇದೀಗ ಚಿತ್ರದ ಶೂಟಿಂಗ್ ಕೂಡ ಮುಕ್ತಾಯಗೊಂಡಿದೆ.
ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ರುಕ್ಮಿಣಿ ವಸಂತ್ ಅವರು ಕಾಣಿಸಿಕೊಳ್ತಾ ಇದ್ದು, ಈ ಸಿನಿಮಾ ಒಂದು ಪಕ್ಕ ಹಾಲಿವುಡ್ ಸ್ಟೈಲ್ನಲ್ಲೇ ಬಂದಿದೆ ಎನ್ನುವುದನ್ನು ಸಿನಿಮಾ ತಂಡವು ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ. ಡಾಕ್ಟರ್ ಸೂರಿ ನಿರ್ದೇಶನದ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಸದ್ಯ ಇದೀಗ ಭರದಿಂದಲೇ ಸಾಗ್ತಾ ಇದ್ದು, ಸಿನಿಮಾಕ್ಕೆ ಒಂದೊಳ್ಳೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಕೂಡ ಇದೀಗ ಬೇಕಾಗಿದೆ. ಸಿನಿಮಾದ ಹೊಸದೊಂದು ಸ್ಟಿಲ್ ಅನ್ನು ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಸಿನಿಮಾದ ಮೊದಲ ಹಾಡಿನ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಎನ್ನುವ ಸಿನಿಮಾದ ಕೆಲಸಗಳು ಶೂಟಿಂಗ್ಗಳು ಇದೀಗ ನಡೀತಾ ಇದೆ. ಸಿನಿಮಾದಲ್ಲಿ ದೊಡ್ಡ ಸೆಟ್ಟನ್ನೇ ಹಾಕಿ ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು, ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಾಯಕ ನಟಿಯಾಗಿ ಕಿಯಾರಾ ಅಡ್ವಾಣಿ ನಡೆಸ್ತಾ ಇದ್ದಾರೆ. ಸಿನಿಮಾದ ಅಪ್ಡೇಟ್ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಇದೀಗ ಈ ಸಿನಿಮಾಕ್ಕೆ ಹಾಲಿವುಡ್ ತಂತ್ರಜ್ಞರು ಕೂಡ ಸೇರಿಕೊಂಡಿದ್ದು, ಆದ್ದರಿಂದಲೇ ಈ ಸಿನಿಮಾವು ತಯಾರಾಗುವ ವೇಳೆಗೆ ಪಕ್ಕಾ ಪ್ಯಾನ್ ವರ್ಲ್ಡ್ ಸಿನಿಮಾವಾಗಿ ತಯಾರಾಗಲಿದೆ. ಪ್ರಭಾಸ್ ಅಭಿನಯದ ಕಲ್ಕಿ ಎನ್ನುವ ಸಿನಿಮಾವು ಇದೀಗ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಕನ್ನಡ ವರ್ಷನ್ನಲ್ಲಿ ಹೊಸದೊಂದು ಇಂಡಸ್ಟ್ರಿ ಹಿಟ್ಟನ್ನೇ ಹೊಡೆದಿದೆ. ಕನ್ನಡ ವರ್ಷನ್ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಈ ಚಿತ್ರವು 6,40,00,000 ಕಲೆಕ್ಷನ್ ಮಾಡುವ ಮೂಲಕ ನಿನ್ನೆಗೆ ಪಡೆದುಕೊಂಡಿತ್ತು. ಈ ಚಿತ್ರವು ಸಲಾರ್ ಎನ್ನುವ ಸಿನಿಮಾದ 6,25,00,000 ಕಲೆಕ್ಷನ್ ದಾಖಲೆಯನ್ನು ಬ್ರೇಕ್ ಮಾಡಿದ್ದು, ಈ ಮೂಲಕ ಕಲ್ಕಿ ಎನ್ನುವ ಸಿನಿಮಾವು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗುವ ವೇಳೆಗೆ ಕರ್ನಾಟಕ ಬಾಕ್ಸ್ ಆಫೀಸಿನಿಂದ 7 ಕೋಟಿ ಕಲೆಕ್ಷನ್ ಮಾಡುವುದಂತೂ ಬಹುತೇಕ ಪಕ್ಕಾ ಆಗಿದೆ. ಇನ್ನು ಸಿನಿಮಾಕ್ಕೆ ಕರ್ನಾಟಕದಲ್ಲಿ 70 ಕೋಟಿ ಪ್ಲಸ್ ಕಲೆಕ್ಷನ್ ಕೂಡ ಆಗಿದ್ದು, ಕೆವಿನ್ ಪ್ರೊಡಕ್ಷನ್ಸ್ ಅವರು ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಮಾಡಿದ್ದಾರೆ. ಡಾಲಿ ಧನಂಜಯ್ ಅವರ ಡಾಲಿ ಪಿಕ್ಚರ್ಸ್ ನಿರ್ಮಾಣ ಮಾಡಿ ಹೊಸದಾಗಿ ತಯಾರಾಗ್ತಾ ಇರುವ ಕನ್ನಡ ಚಿತ್ರವಾಗಿದೆ ಜೆಸಿ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ಪ್ರಖ್ಯಾತ್ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದು, ಈಗ ಸಿನಿಮಾ ತಂಡವು ಸಿನಿಮಾದ ನಾಯಕಿಯ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ತೆಲುಗು ನಟ ನಾನಿ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಸಿನಿಮಾ ಸರಿಪೋದ ಶನಿವಾರಂ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಟೀಸರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿನಿಮಾದ ಟೀಸರ್ಗೆ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು, ಎಸ್.ಜೆ. ಸೂರ್ಯ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಇನ್ನು ಅಲ್ಲು ಅರ್ಜುನ್ ಅವರ ಪುಷ್ಪ ಸಿನಿಮಾದ 2ನೇ ಭಾಗ ಆದ ಬಳಿಕ ಮುಂದೆ ಅವರ ಬರ್ತಾ ಇರುವ ಚಿತ್ರವಾಗಿದೆ ತ್ರಿವಿಕ್ರಮ್ ಅವರೊಂದಿಗಿನ ಸಿನಿಮಾ. ಈಗಾಗಲೇ ತ್ರಿವಿಕ್ರಮ್ ಅವರೊಂದಿಗೆ ಬಂದಿರುವ ಅಲ್ಲು ಅರ್ಜುನ್ ಅವರ 3 ಸಿನಿಮಾಗಳು ಕೂಡ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನೇ ಕಂಡಿದೆ. ಇದೀಗ ಈ ಬಾರಿ ಬರುವಾಗ ಈ ಸಿನಿಮಾವು ಪಿರಿಯೋಡಿಕಲ್ ಸಿನಿಮಾವಾಗಲಿದೆ. ಸಿನಿಮಾವನ್ನು ಒಂದು ಬಿಗ್ ಬಜೆಟ್ನಲ್ಲಿ ಮೇಕಿಂಗ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಸಿನಿಮಾಕ್ಕೆ 1.5 ವರ್ಷದ ಕಾಲ ಪ್ರೀ ಪ್ರೊಡಕ್ಷನ್ ಕೆಲಸಗಳು ಬೇಕಾಗಿದೆ. ಆದ್ದರಿಂದಲೇ ಅಲ್ಲು ಅರ್ಜುನ್ ಅವರ ಪುಷ್ಪ ಸಿನಿಮಾದ 2ನೇ ಕಾಲದ ಬಳಿಕ ಈ ಸಿನಿಮಾ ಆರಂಭವಾಗುವುದಕ್ಕಿಂತಲೂ ಮೊದಲು ಮತ್ತೊಂದು ಸಿನಿಮಾವು ಆರಂಭವಾಗುವ ಚಾನ್ಸಸ್ಗಳು ಕೂಡ ಇದೆ. ತಮಿಳುನಾಡ ಧನುಷ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ರಾಯನ್ ಎನ್ನುವ ಸಿನಿಮಾದ ಟ್ರೈಲರ್ ಇದೀಗ ಒಂದೊಳ್ಳೆ ನಿರೀಕ್ಷೆಯನ್ನು ಹುಟ್ಟುಹಾಕಿಕೊಂಡಿದ್ದು, ಚಿತ್ರವು ಈ ಬರುವ ಜುಲೈ 26ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಈ ಚಿತ್ರ ಆದ ಬಳಿಕ ಅವರ ಮುಂದೆ ಬರ್ತಾ ಇರುವ ಚಿತ್ರವಾಗಿದೆ ಕುಬೇರ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ನಾಯಕಿ ನಟಿಯಾಗಿ ನಟಿಸ್ತಾ ಇದ್ದು, ಈಗಾಗಲೇ ಟೀಸರ್ ಪೋಸ್ಟರ್ಗಳಿಂದ ಚಿತ್ರ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದೆ. ಚಿತ್ರಕ್ಕೆ ಇನ್ನು ಕೇವಲ 20 ದಿನಗಳ ಶೂಟಿಂಗ್ ಬಾಕಿ ಇದ್ದು, ಈ ಸಿನಿಮಾವು ಮುಂದಿನ ವರ್ಷದ ಆರಂಭದ ದಿನಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕೂಡ ಇದೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡಿ. ಮೊದಲಿಗೆ ಹೇಳಿದಂತೆ ಏಕಂ ಎನ್ನುವ ಸೀರೀಸ್ ಅನ್ನು ನೀವು ನೋಡಬೇಕಾಗಿದ್ರೆ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಗೆ ಕೂಪನ್ ಕೋಡ್ ಇದೆ. ಕೂಪನ್ ಕೋಡ್ ಹಾಕಿ 10% ಡಿಸ್ಕೌಂಟ್ ಅನ್ನು ಪಡೆದು ನಿಮಗೆ ಸೀರೀಸ್ ಅನ್ನು ನೋಡಬಹುದು.